ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದೆ. ಆರೋಪಿಗಳ ಹೇರ್ ಕಟ್ ಮಾಡಿಕೊಂಡಿದ್ರಲ್ಲ ಆ ಸ್ಯಾಂಪಲ್ ರಿಪೋರ್ಟ್ ಈಗ ಅಂದ್ರೆ ಒಂದಷ್ಟು ಹೇರ್ ಅನ್ನ ಸ್ಯಾಂಪಲ್ ತೆಗೆದುಕೊಂಡಿದ್ರು. ಜೊತೆಗೆ ಅಲ್ಲಿ ಆ ಜಾಗದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆದಂತ ಜಾಗದಲ್ಲಿ ಹೇರ್ ಸ್ಯಾಂಪಲ್ ಅನ್ನ ಪಡೆದುಕೊಂಡಿದ್ರು. ಅದಾದ ಬಳಿಕ ಆರೋಪಿಗಳ ಹೇರ್ ಅನ್ನು ಕೂಡ ಸ್ಯಾಂಪಲ್ ಆಗಿ ತೆಗೆದುಕೊಂಡಿದ್ರು. ಅಲ್ಲಿ ಬಿದ್ದಿರುವಂತ ಹೇರು ಮತ್ತೆ ಆರೋಪಿಗಳ ಹೇರು ಎರಡೂ ಕೂಡ ಒಂದೇನಾ ಅಂತ ಸ್ಯಾಂಪಲ್ ಅನ್ನ FSLಗೆ ಕಳುಹಿಸಿಕೊಟ್ಟಿದ್ರು. ಈಗ ಕಾರ್ನಲ್ಲಿ ಶವ ಸಾಗಾಟ ಮಾಡಿರೋದು ದೃಢ ಆಗಿದೆ. ಹೇರ್ ಸ್ಯಾಂಪಲ್ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿದೆ. ಕಾರು ಪರಿಶೀಲನೆ ವೇಳೆ ಸಿಕ್ಕಿತ್ತು ಆರೋಪಿಗಳ ಕೂದಲು. ಅದನ್ನ FSLಗೆ ಕಳುಹಿಸಿಕೊಟ್ಟಿದ್ರು ಪೊಲೀಸರು. ಶವ ಸಾಗಿಸಿದಂತ ಆರೋಪಿಗಳದ್ದೇ ಕೂದಲು ಅನ್ನೋದು ದೃಢವಾಗಿದೆ. ಶವ ಸಾಗಿಸಿದಂತ ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿ, ರವಿಕುಮಾರ್ ಇವರೆಲ್ಲರೂ ಕೂಡ ಶವ ಸಾಗಿಸೋದಕ್ಕೆ ಅಂತ ಸೇರ್ಕೊಂಡಿದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಸಿಕ್ಕಂತ ಕೂದಲ ಮಾದರಿಯನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿತ್ತು. DNA ವರದಿಯಲ್ಲಿ ಈಗ ಆರೋಪಿಗಳ ಕೂದಲು ಮ್ಯಾಚ್ ಆಗಿದೆ. ಅಲ್ಲಿ ಸಿಕ್ಕಿರುವಂತಹ ಕೂದಲು ಜೊತೆಗೆ ಆರೋಪಿಗಳ ಕೂದಲು ಎರಡನ್ನೂ ಕೂಡ ಸಂಗ್ರಹ ಮಾಡಿ FSLಗೆ ಕಳುಹಿಸಿಕೊಡಲಾಗಿರುತ್ತೆ. ಅದೆರಡು ಕೂಡ ಮ್ಯಾಚ್ ಆಯ್ತು ಅಂದ್ರೆ ಅಲ್ಲಿ ಮತ್ತೊಂದು ಸಾಕ್ಷ್ಯ ಸಿಕ್ಕಂತೆ. ಈಗಾಗಲೇ ಫಿಂಗರ್ ಪ್ರಿಂಟ್ ಇರ್ಬೋದು, ಫುಟ್ ಪ್ರಿಂಟ್, ರಕ್ತದ ಕಲೆಗಳನ್ನು ಕೂಡ ಸ್ಯಾಂಪಲ್ಗಳನ್ನ ಕಳುಹಿಸಿಕೊಡಲಾಗಿತ್ತು. ಅದರ ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರಿದ್ದಾವೆ. ಇನ್ನು 30% ರಿಪೋರ್ಟ್ ಪೊಲೀಸರ ಕೈ ಸೇರ್ಬೇಕು ಅಂತ ಇತ್ತಲ್ಲ, ಹಾಗಾಗಿ ಆ 30% ರಿಪೋರ್ಟ್ ನಲ್ಲಿ ಇದು ಕೂಡ ಒಂದು ಅಂದ್ರೆ ಹೇರ್ ಸ್ಯಾಂಪಲ್ ತೆಗೆದುಕೊಂಡಿದ್ರು. ಮತ್ತೆ ಅಲ್ಲಿ ಹತ್ಯೆ ಆದಂತ ಜಾಗದಲ್ಲಿ ಬಿದ್ದಿರುವಂತ ಹೇರ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಶವ ಸಾಗಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟಿದ್ರಲ್ಲ, ಅಲ್ಲಿ ಸಿಕ್ಕಂತ ಹೇರ್ ಅನ್ನ ಕೂಡ ಕಲೆಕ್ಟ್ ಮಾಡಿಕೊಂಡು FSLಗೆ ಕಳಿಸ್ಕೊಟ್ಟಿದ್ರು. ಆ ಟೆಸ್ಟ್ ಮಾಡಿದಂತ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ. ಹಾಗಾದ್ರೆ DNA ರಿಪೋರ್ಟ್ ನಲ್ಲಿ ಏನಿದೆ, ಏನ್ ಮಾಹಿತಿ ಸಿಕ್ಕಿದೆ ಈಗ ಪೊಲೀಸರಿಗೆ? ರೇಣುಕಾಸ್ವಾಮಿ ಹಲ್ಲೆಗೆ ಬಳಸಿದಂತ ವಸ್ತುಗಳ ಸಾಕ್ಷ್ಯ, ಲಾಠಿ, ದೊಣ್ಣೆ, ಬೆಲ್ಟ್ ನಲ್ಲಿ ಹಲ್ಲೆ ಮಾಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಸಾಕ್ಷಿಗಳು, ಲಾಠಿ ಇರ್ಬೋದು, ದೊಣ್ಣೆ, ಬೆಲ್ಟ್ ಇವೆಲ್ಲವೂ ಕೂಡ ಈಗ ಸಿಕ್ಕಿದಾವೆ. ಅದರ ಮೇಲೆ ಇದ್ದಂತ ರಕ್ತದ ಕಲೆಗಳು ಕೂಡ ಯಾರದ್ದು ಅನ್ನೋದು ಪತ್ತೆ ಆಗಿದೆ. ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಕಳುಹಿಸಿಕೊಡ್ಲಾಗಿತ್ತು FSLಗೆ. FSL ಟೆಸ್ಟಿಂಗ್ ನಲ್ಲಿ ಈಗ ಅದು ಪತ್ತೆಯಾಗಿದೆ. ದರ್ಶನ್ ಮನೆಯಲ್ಲಿ ಲಾಠಿ ಇತ್ತು, ಆ ಲಾಠಿಯಲ್ಲಿ ರಕ್ತದ ಕಲೆ ಕೂಡ ಪತ್ತೆಯಾಗಿದೆ. ಈಗಾಗಲೇ ಅನೇಕ ವಸ್ತುಗಳನ್ನ ವಶಕ್ಕೆ ತೆಗೆದುಕೊಂಡು ಟೆಸ್ಟಿಂಗ್ ಅಂತ ಕಳುಹಿಸಿಕೊಡ್ಲಾಗಿತ್ತು. ಅದರ ರಿಪೋರ್ಟ್ಗಳು ಕೂಡ ಕೆಲ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದ್ರೆ ಇನ್ನು ಕೆಲ ರಿಪೋರ್ಟ್ಗಳು ಸೇರಿರಲಿಲ್ಲ. ಅದರಲ್ಲಿ ಈಗ ಒಂದಷ್ಟು ರಿಪೋರ್ಟ್ಗಳು ಮತ್ತೆ ಪೊಲೀಸರಿಗೆ ಸಿಕ್ಕಿದ್ದಾವೆ. ರಿಪೀಸ್ ಪಟ್ಟಿ ಇರ್ಬೋದು, ಅದೇ ರೀತಿಯಾಗಿ ದೊಣ್ಣೆಗಳ ಮೇಲೂ ಕೂಡ ರಕ್ತದ ಮಾದರಿ ಇತ್ತು. ಅವುಗಳನ್ನು ಕೂಡ ಟೆಸ್ಟಿಂಗ್ ಅಂತ ಕಳುಹಿಸಿಕೊಡ್ಲಾಗಿತ್ತು. DNA ಪರೀಕ್ಷೆಯಲ್ಲಿ ಈಗ ರಕ್ತದ ಮಾದರಿ ದೃಢಪಟ್ಟಿದೆ. ಅಂದ್ರೆ DNA ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಈ ಲಾಠಿ ಇರ್ಬೋದು, ಬೆಲ್ಟ್ ಇರ್ಬೋದು, ಜೊತೆಗೆ ರೀಪೀಸ್, ಮರದ ರೀಪೀಸ್ಗಳನ್ನ ಬಳಸಿಕೊಂಡು ಕೂಡ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಲಾಗಿತ್ತಲ್ಲ. ಹತ್ಯೆ ಮಾಡುವಂತಹ ಮುಂಚೆ ಭೀಕರವಾಗಿ ಹಲ್ಲೆ ಮಾಡಿ ಆತನನ್ನ ಸಾಯಿಸಲಾಗಿತ್ತಲ್ಲ. ಹಾಗಾಗಿ ಆ ಸ್ಥಳದಲ್ಲಿ ಸಿಕ್ಕಂತ ಅನೇಕ ಸಾಕ್ಷಿಗಳನ್ನ FSLಗೆ ಕಳುಹಿಸಿಕೊಡಲಾಗಿತ್ತು. ಆ ಸಾಕ್ಷಿಗಳ ಮೇಲೆ ಅಂದ್ರೆ ಆ ವಸ್ತುಗಳ ಮೇಲೆ ಇರುವಂತಹ ಬ್ಲಡ್ ಸ್ಯಾಂಪಲ್ ಏನಿದೆ ಅದನ್ನ ತೆಗೆದುಕೊಂಡು ಟೆಸ್ಟಿಂಗ್ ಮಾಡಿ ಈಗ ರಿಪೋರ್ಟ್ ಅನ್ನ ಕಳುಹಿಸಿಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳ ಕೈಗೆ ಒಂದಷ್ಟು ರಿಪೋರ್ಟ್ಗಳು ಸಿಕ್ಕಿದ್ದಾವೆ. ಅದರಲ್ಲೂ ಕೂಡ ವಾಹನದಲ್ಲಿ ಓಡಾಡಿದಂತಹ ಈ ಆರೋಪಿಗಳ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ. ಜೊತೆಗೆ ಹೇರ್ ಸ್ಯಾಂಪಲ್ ಕೂಡ ಸಿಕ್ಕಿತ್ತಲ್ಲ, ಅದನ್ನು ಕೂಡ ಟೆಸ್ಟಿಂಗ್ಗೆ ಕಳುಹಿಸಲಾಗಿತ್ತಲ್ಲ, ಅದು ಕೂಡ ಈಗ ಅಂದರ್ ಆಗಿರುವಂತ ಆರೋಪಿಗಳದ್ದೇ ಅನ್ನೋದು ಕೂಡ ಪತ್ತೆ ಆಗಿದೆ. ಹೀಗೆ ಬೆಲ್ಟ್, ರೀಪೀಸ್, ಜೊತೆಗೆ ದೊಣ್ಣೆ ಮತ್ತೆ ದರ್ಶನ್ ಮನೆಯಲ್ಲಿ ಸಿಕ್ಕಂತ ಲಾಠಿ ಇವೆಲ್ಲದರ ಮೇಲೆ ಇದ್ದಂತ ರಕ್ತದ ಕಲೆಗಳು ಕೂಡ ರೇಣುಕಾಸ್ವಾಮಿ ಇದು ಅನ್ನೋದು ಗೊತ್ತಾಗಿದೆ. ಜೊತೆಗೆ ಆ ವಸ್ತುಗಳ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಇತ್ತಲ್ಲ, ಅದು ಕೂಡ ಈಗ ಮ್ಯಾಚ್ ಆಗಿದೆ. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಸಾಕ್ಷಿಗಳೇನಿದ್ದಾವೆ ಪ್ರಬಲ ಆಗ್ತಾ ಇದ್ದಾವೆ. 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಜೈಲು ಹಕ್ಕಿ ದರ್ಶನ್ಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ತನಿಖೆ ತೀವ್ರಗೊಂಡಿದೆ. ಹಲವಾರು ಆಯಾಮಗಳಲ್ಲಿ ತನಿಖೆಯನ್ನ ಖಾಕಿ ಆರಂಭಿಸಿರುವಂತದ್ದು. ಒಂದೇ ಆಂಗಲ್ ಅಲ್ಲ, ಎಲ್ಲಾ ಆಂಗಲ್ ಅಲ್ಲಿ ಕೂಡ ನೋಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಸಾಕ್ಷಿಗಳನ್ನು ಕೂಡ ನಿರ್ಲಕ್ಷ್ಯ ಮಾಡ್ತಾ ಇಲ್ಲ. ಚಿಕ್ಕ ಪುಟ್ಟ ವಸ್ತುಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡು FSL ಕಳುಹಿಸಿಕೊಟ್ಟಿದ್ದಾರೆ. ಆರೋಪಿಗಳ ಹೇಳಿಕೆಗೂ CCTVಗೂ ಈಗ ಹೊಂದಾಣಿಕೆ ಮಾಡುವಂತ ಚಿಂತನೆಗೆ ಮುಂದಾಗಿದ್ದಾರೆ. ಆರೋಪಿಗಳ ನಡುವಿನ ಕಾಲ್ ಹಿಸ್ಟ್ರಿ ಹಾಗೆ ಮೆಸೇಜ್ ಹಿಸ್ಟ್ರಿಯನ್ನು ಕೂಡ ಪತ್ತೆ ಹಚ್ಚಬೇಕು ಅಂತ ಪೊಲೀಸರು ಮುಂದಾಗಿದ್ದಾರೆ. ಕಾಲ್ ಮಾಡಿ ಕಾನ್ವರ್ಸೇಷನ್ ನಡೆಸಿದ್ದು ಇರುತ್ತೆ, ಮೆಸೇಜ್ ಮಾಡಿದ್ದು ಇರುತ್ತೆ. ಕೆಲವೊಂದು ವಿಚಾರಗಳನ್ನ ಫೋನ್ ಮಾಡಿ ಮಾತನಾಡ್ಕೊಂಡಿರ್ತಾರೆ, ಕೆಲವೊಂದು ವಿಚಾರಗಳನ್ನ ಮೆಸೇಜ್ ಅಲ್ಲೇ ಮುಗಿಸಿರ್ತಾರೆ.
ಹೀಗಾಗಿ ಅದರ ಹಿಸ್ಟ್ರಿಯನ್ನ ಪತ್ತೆ ಹಚ್ಚೋದಕ್ಕೂ ಪೊಲೀಸರು ಸಜ್ಜಾಗಿದ್ದಾರೆ. ಇದು ರೇಣುಕಾಸ್ವಾಮಿ ಕೊಲೆ ಸಂಚಿನ ಗುಟ್ಟನ್ನ ಬಯಲು ಮಾಡುತ್ತೆ. ಅಂದ್ರೆ ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಎಷ್ಟೆಷ್ಟು ಮಾತನಾಡಿದ್ದಾರೆ, ಯಾರಾದ್ರೂ ಪ್ರಭಾವಿ ನಾಯಕರಿದ್ದಾರಾ, ಎಷ್ಟೆಲ್ಲ ಜನ ಈ ಕೊಲೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಲ್ಲಿ ಹಲ್ಲೆ ಮಾಡಿದವರು, ಹಲ್ಲೆ ಮಾಡದೇ ಇದ್ದವರು, ಸಹಕಾರ ಕೊಟ್ಟಿರುವಂತವ್ರು, ಅದೆಲ್ಲದ್ರ ಬಗ್ಗೆ ಕೂಡ ಈ ಕಾಲ್ ಹಿಸ್ಟ್ರಿ, ಮೆಸೇಜ್ ಹಿಸ್ಟ್ರಿಯಿಂದ ಗೊತ್ತಾಗುತ್ತೆ. ಯಾರ್ಯಾರ ಜೊತೆಗೆ ಆ ಒಂದು ಕೊಲೆ ಆದಂತ ಸಂದರ್ಭದಲ್ಲಿ ಒಂದು 20 ದಿನ ಅಥವಾ 1 ತಿಂಗಳಿಂದ ಕೂಡ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು, ಇದ್ರ ಬಗ್ಗೆ ಯಾರ್ಯಾರು ಚರ್ಚೆ ಮಾಡಿದ್ರು, ಈ ಕೊಲೆ ವಿಷಯ ಇನ್ನೂ ಯಾರ್ಯಾರಿಗೆ ಗೊತ್ತಿದೆ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. FSL ವರದಿ ಅಂಶವನ್ನ ಕೃತ್ಯದ ಪ್ರತಿ ಹಂತಕ್ಕೂ ಕೂಡ ಹೋಲಿಕೆ ಮಾಡಿ ನೋಡ್ಲಾಗುತ್ತೆ. ಹೋಲಿಕೆ ಸರಿಯಾಗಿತ್ತು ಅಂದ್ರೆ ಆ ಅಂಶ ಆರೋಪವನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಹೀಗಾಗಿ 4 ವರದಿಗಳಿಗಾಗಿ ಈಗ ಪೊಲೀಸರು ಕಾಯ್ತಾ ಇದ್ದಾರೆ. ತನಿಖಾಧಿಕಾರಿಗಳ ಕೈಗೆ ಈ 4 ವರದಿಗಳು ಸಿಕ್ಬಿಡ್ತು ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗ ಅಂದರ್ ಆಗಿದೆಯಲ್ಲ, ಅವರ ವಿರುದ್ಧ ಈ ಸಾಕ್ಷಿಗಳು ಪ್ರಬಲವಾಗಿ ನಿಲ್ತಾ ಹೋಗ್ತವೆ. ತನಿಖೆಗೆ ಸಹಕಾರಿಯಾಗೋದಕ್ಕೆ ಎಲೆಕ್ಟ್ರಾನಿಕ್ ಡಿವೈಸ್ ವರದಿ ಕೂಡ ಇದು ಸಹಕಾರವನ್ನ ನೀಡುತ್ತೆ. ಹಾಗಾಗಿ ಈಗ ದರ್ಶನ್ಗೆ ಸಂಕಷ್ಟ ತಪ್ತಾ ಇಲ್ಲ. ಹಾಗಾದ್ರೆ ಈಗ ದರ್ಶನ್ಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ಒಡ್ತಾ ಇರುವಂತ ವರದಿಗಳು ಏನಿದ್ದಾವೆ, ಕೆಲವೊಂದು ವರದಿಗಳು ಪೊಲೀಸರ ಕೈ ಸೇರಿದ್ದಾವೆ, ಇನ್ನೂ ಕೆಲವು ವರದಿಗಳು ಪೊಲೀಸರ ಕೈ ಸೇರಿಲ್ಲ, ಕೆಲವು ವರದಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪೊಲೀಸರ ಕೈ ಕೂಡ ಸೇರ್ತವೆ. ಹಾಗಾದ್ರೆ ತನಿಖಾಧಿಕಾರಿಗಳ ಕೈನಲ್ಲಿರುವಂತಹ ವರದಿಗಳು ಏನ್ ಹೇಳ್ತವೆ? ಪಟ್ಟಣಗೆರೆ ಶೆಡ್ನಲ್ಲಿ ಸಿಸಿಟಿವಿ ದೃಶ್ಯಾವಳಿ ಏನಿದೆ ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಆ ರಿಪೋರ್ಟ್ ಕೂಡ ಈಗ ಸಿಕ್ಕಿದೆ. ಅದೇ ರೀತಿಯಾಗಿ 2ನೇ ವರದಿ, ದರ್ಶನ್ ಪವಿತ್ರ ಮನೆಯ ಸಿಸಿಟಿವಿಯನ್ನು ಕೂಡ ಆ ದೃಶ್ಯಗಳನ್ನು ಕೂಡ ತೆಗೆದುಕೊಂಡಿದ್ರು. ಕೆಲವೊಂದು ದೃಶ್ಯಗಳನ್ನ ಡಿಲೀಟ್ ಮಾಡಿದ್ರು ಕೂಡ ಡೇಟಾ ರಿಟ್ರೀವ್ ಅನ್ನು ಕೂಡ ಮಾಡಲಾಗಿದೆ. DVR ತೆಗೆದುಕೊಂಡು ಹೋಗಿ ರಿಟ್ರೀವ್ ಮಾಡುವ ಮೂಲಕ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಸಿಟಿವಿ ದೃಶ್ಯಾವಳಿಗಳ ವರದಿ ಕೂಡ ಈಗ ಕೈ ಸೇರಿದೆ. ವರದಿ ನಂಬರ್ 4 ಏನಿದೆ, ಆರೋಪಿಗಳು ಬಳಸಿದಂತ ಮೊಬೈಲ್ ಡೇಟಾ ಹಾಗೂ ವರದಿ ಅವು ಕೂಡ ಈಗ ಕೈ ಸೇರ್ಬೇಕಾಗಿದೆ. ಅಂದ್ರೆ ಕೈ ಸೇರ್ಬೇಕಾಗಿರುವಂತಹ ವರದಿಗಳು ಎಲ್ಲ ಆರೋಪಿಗಳ ಆಡಿಯೋ ಸ್ಯಾಂಪಲ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಆ ಸಿಸಿಟಿವಿ ದೃಶ್ಯಗಳಲ್ಲಿರುವಂತಹ ಆರೋಪಿಗಳು ಜೊತೆಗೆ ಈ ಆರೋಪಿಗಳ ಒಂದಷ್ಟು ವಾಯ್ಸ್ ಸ್ಯಾಂಪಲ್ ಕೂಡ ತೆಗೆದುಕೊಂಡಿದ್ದಾರೆ. ಈ ಹಲ್ಲೆಗೆ ಅಥವಾ ಹತ್ಯೆಗೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಯಾರ್ಯಾರು ಮಾತನಾಡಿದ್ರು, ಕೆಲವೊಬ್ಬರಿಗೆ ವಿಡಿಯೋ ಕಾಲ್ ಕೂಡ ಮಾಡಿಕೊಂಡು ಲೈವ್ ಅಲ್ಲಿ ಈ ರೀತಿಯಾಗಿ ಹಲ್ಲೆ ಮಾಡಿದ್ರು, ಹತ್ಯೆ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಇದೆ. ಆ ವಾಯ್ಸ್ ಸ್ಯಾಂಪಲ್ ಕೂಡ ತನಿಖಾಧಿಕಾರಿಗಳ ಜೊತೆ ಇತ್ತು. ಅದೇ ರೀತಿಯಾಗಿ ಮತ್ತೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೂ ಸ್ಯಾಂಪಲ್ ತೆಗೆದುಕೊಂಡಿದ್ರು. ಇವೆಲ್ಲ ವರದಿಗಳು 4 ವರದಿಗಳು ಈಗ ಪೊಲೀಸರ ಕೈ ಸೇರ್ಬೇಕಾಗಿದೆ.